ಸೌಜನ್ಯ ಹಾಗೂ ನ್ಯಾಯ ಕೊಡಬೇಕು ಅನ್ನುವಂಥ ಹೋರಾಟ ಮಾಡ್ತಾ ಇದ್ದೀರಿ. ಫೈನ್, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಸೌಜನ್ಯ ಅವರ ತಂದೆಯ ಸಾವು ಕೂಡ ಸ್ಲೋ ಪಾಯ್ಸನ್ ಆಗಿದೆ, ಸ್ಲೋ ಪಾಯ್ಸನ್ನಿಂದನೇ ಮೃತಪಟ್ಟಿದ್ದಾರೆ ಅಂತ ಹೇಳಿ ಕುಸುಮಾ ಅವರು ಕೊಡ್ತಾರೆ. ಹಾಗಾದರೆ ಅವರ ಸಾವಿಗೆ ನ್ಯಾಯ ಬೇಡವಾ? ಯಾಕೆ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ? ಹಾಗಾಗಿ ಅನುಮಾನಗಳು ಮೂಡ್ತಾ ಇದೆ, ಜೊತೆಗೆ ಇಲ್ಲಿ ಗೊಂದಲ ಇದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಯಾಕೆ ತನಿಖೆಗೆ ಆಗ್ರಹಿಸ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ನನಗೀಗ ಉದ್ಭವ ಆಗ್ತಾ ಇದೆ. ಚಂದಪ್ಪ ಗೌಡಗೆ ಸ್ಲೋ ಪಾಯ್ಸನ್ ಕೊಟ್ಟವರು ಯಾರು? ಹಾಗಾದ್ರೆ ಅದ್ರ ಬಗ್ಗೆ ಹೇಳಬೇಕು ಅವರೇನೆ. ಅವರಿಗೆ ಯಾರಿಗೂ ಗೊತ್ತಿಲ್ಲದಂತಹ ಸತ್ಯ ಏನಾದರೂ ಗೊತ್ತಿತ್ತಾ? ಮನೆಯಲ್ಲಿದ್ದಾಗಲೇ ಸ್ಲೋ ಪಾಯ್ಸನ್ ಕೊಟ್ಟಿದ್ರೆ ಯಾರು ಹೊಣೆ ಅದಕ್ಕೆ? ಚಂದಪ್ಪ ಗೌಡ ಜೊತೆಗೆ ಇದ್ದವರು ಯಾರು? ಔಷಧಿ ಕೊಡ್ತಾ ಇದ್ದವರು ಯಾರು? ಅವರಿಗೆ ಆರೋಗ್ಯವಂತರಾಗಿದ್ದವರು ದಿಢೀರ್ ಅಂತೇಳಿ ಮೃತಪಟ್ಟೋದಕ್ಕೆ ಕಾರಣ ಏನು? ಈ ಬಗ್ಗೆ ನಿಜಕ್ಕೂ ತನಿಖೆ ಆಗಬೇಕು. ಏನಾದರೂ ಕಂಪ್ಲೇಂಟ್ ದಾಖಲಾಗಿದೆಯಾ ಅಂತ ನೋಡಿದ್ರೆ ಸದ್ಯದ ಮಟ್ಟಿಗೆ ಇಲ್ಲ ಅನ್ನುವಂಥ ಮಾಹಿತಿ. ಕುಸುಮಾವತಿ ವಿಚಾರಣೆ ಮಾಡಬೇಕು ಹೀಗಂತ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿರುವಂಥ ಸುತ್ತಮುತ್ತ ಜನರಿಗೆ ಈಗ ಭಯ ಶುರುವಾಗ್ತಾ ಇದೆ. ಹೌದಾ, ಹಿಂಗೆಲ್ಲ ಆಗೋಯ್ತಾ, ಏನೋ ಅಪಪ್ರಚಾರ ಅಂತ ಮಾಡ್ತಾ ಇದ್ರು. ಈಗ ನೋಡಿದ್ರೆ ಸೌಜನ್ಯಕ್ಕೋಸ್ಕರ ನ್ಯಾಯ ಕೇಳುವಂಥ ಸಂದರ್ಭದಲ್ಲಿ ಈಗ ಅವರ ತಂದೆ ಚಂದಪ್ಪ ಗೌಡ ಅವರು ಮೃತಪಟ್ಟಿದ್ದಾರೆ, ಅದು ಕೂಡ ಅನಾರೋಗ್ಯದಿಂದ. ಈಗ ಕುಸುಮಾವತಿ ಅವರು ಹೇಳ್ತಾ ಇದ್ದಾರೆ ಸ್ಲೋ ಪಾಯ್ಸನ್ನಿಂದ ಮೃತಪಟ್ಟಿದ್ದಾರೆ ಅಂತ. ಸ್ಲೋ ಪಾಯ್ಸನ್ನಿಂದ ಮೃತಪಡ್ತಾರೆ ಅಂತಂದರೆ ಅವರಿಗೆ ಡೈಲಿ ವಿಷಪ್ರಾಶನ ಆಗಬೇಕು, ಡೈಲಿ ಊಟದಲ್ಲೋ ತಿಂಡಿಲೋ ಅಥವಾ ಟ್ಯಾಬ್ಲೆಟಲ್ಲೋ ಕೊಡಬೇಕು. ಹಾಗಾದರೆ ಅವ್ರು ಎಲ್ಲಿದ್ದರು? ಆರೋಗ್ಯ ಹದಗೆಟ್ಟುವಂಥ ಸಂದರ್ಭದಲ್ಲಿ ಯಾರು ನೋಡ್ಕೊಳ್ತಾ ಇದ್ರು? ಊಟ ತಿಂಡಿಯ ವ್ಯವಸ್ಥೆಯನ್ನು ಯಾರು ಮಾಡ್ತಾ ಇದ್ರು? ಸ್ಲೋ ಪಾಯ್ಸನ್ನ ಕೊಟ್ಟವ್ರು ಯಾರು? ತನಿಖೆ ಆಗಬೇಕಾಗಾದ್ರೆ ಇದು ಸೀರಿಯಸ್ ಮ್ಯಾಟ್ರು ಅಂತ ಇದ್ದಾರೆ ಸ್ಥಳೀಯರು. ಇದ್ರ ಬಗ್ಗೆ ಕುಸುಮಾವತಿ ಅವರು ನೇರ ಆರೋಪ ಮಾಡ್ತಾರಲ್ಲ, ಇದ್ರ ಬಗ್ಗೆ ಹೇಳ್ತಾರಲ್ಲ, ಏನೇನಂತರು ಅಂತ ಒಂದು ವಿಡಿಯೋ ಇದೆ, ಆ ವಿಡಿಯೋ ನೋಡ್ಕೊಂಡು ಬನ್ನಿ. ಸಾಕ್ಷಿಗಳನ್ನು ನಾಶ ಮಾಡಿದ್ದಾರೆ. ಅದೇ ತರ ಈಗ ಸ್ಲೋ ಪಾಯ್ಸನ್ ಕೊಟ್ಟು ಆ ತರ ಮಾಡಿ ಖಂಡಿತ ನನಗೆ ಪತಿಗೂ ಕೂಡ ಏನಾದ್ರು ಈಗ ಸಡನ್ ಆಗಿ ಅವರು ಹುಷಾರಿಲ್ದರೆ ನನ್ನ ಮನಸ್ಸಿಗೆ ಅದು ಬರ್ತಾ ಉಂಟು ಸರ್. ಯಾಕಂದ್ರೆ ನನಗೆ ಆಸ್ಪತ್ರೆ ಕರ್ಕೊಂಡು ಹೋಗ್ಲಿಕ್ಕೆ ಹೆದರಿಕೆ ಇತ್ತು. ನಾನು ಡಾಕ್ಟರ್ಸ್ಗಳನ್ನೆಲ್ಲ ಮಾತಾಡಿ ಕರ್ಕೊಂಡಿದ್ದೀನಿ, ಆದ್ರೂ ನನಗೆ ಧೈರ್ಯ ಇರಲಿಲ್ಲ. ಇವಾಗ ಸಡನ್ ಆಗಿ ಇವರಿಗೆ ಈ ರೀತಿ ಆಗಿದೆ ಅಂದ್ರೆ ಏನಾದರೂ ಮಾತ್ರೆ ಏನೋ ಪಾಯ್ಸನ್ ಮಾಡಿ ಸಾಯಿಸಿದ್ದಾರೆ ಅನ್ನೋಂತ ನನ್ನ ಮನಸ್ಸಲ್ಲಿ ಉಂಟು ಸರ್. ಏನ್ ಕಾಯಿಲೆ ಇತ್ತು, ಎಷ್ಟು ಸಮಯಕ್ಕೆ ಇದು ಗೊತ್ತಾಯ್ತು ಹುಷಾರಿಲ್ಲ ಅಂತ? ನಮಗೆ ಹೋದ ವರ್ಷದಲ್ಲಿ ಅವರಿಗೆ ಅಲ್ಸರ್ ಅಂತ ಇತ್ತು, ಅದರಲ್ಲಿ ಗುಣಮುಖರಾಗಿದ್ದಾರೆ. 2 ಲಕ್ಷ ಖರ್ಚು ಮಾಡಿ ಅದನ್ನು ಗುಣ ಮಾಡಿದ್ದೇವೆ ನಾವು. ಅದನ್ನೆಲ್ಲ ಆಪರೇಷನ್ ಮಾಡಿ ಮಾಡಿದ್ದೇವೆ. ಅವಾಗ ಹುಷಾರಾಗಿದ್ದಾರೆ. ಆ ನಂತರ ಕಿಡ್ನಿಯ ಅದು ಕೂಡ ಕಮ್ಮಿ ಆಗ್ತಾ ಬಂದಿದ್ದೆ. ಹುಷಾರಾಗಿದ್ರು, ಮನೆಯಲ್ಲಿ ಇದ್ರು, ಊಟ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ರು. ಮನಸ್ಸಿನಲ್ಲಿಂದ ಅವ್ರಿಗೆ ಕೊರಗಿತ್ತು. ಆಮೇಲೆ ಪುನಃ ವಾಂತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಾನು ವಾಂತಿ ಮಾಡುವ ಮುಂಚೆ ಹುಷಾರಾಗಿ ಇದ್ರು. ಮಾತ್ರೆ ಎಲ್ಲ ತುಂಬಾ ಮಾತ್ರೆ ಇತ್ತು. ಅದು ಯಾವ ರೀತಿಯಲ್ಲಿ ಮಾತ್ರೆ ಎಲ್ಲ ಕೊಡ್ತಾರೆ ನನಗೆ ಗೊತ್ತೇ ಇರಲಿಲ್ಲ. ನನಗೆ ಈ ರೀತಿ ಆದ ಮೇಲೆ ನನ್ನ ಗಂಡನಿಗೆ ಏನಾದರೂ ಪಾಯ್ಸನೆ ಕೊಟ್ಟು ಸಾಯಿಸ್ತಾರೆ ಅಂತ ಅನ್ನುವಂಥದ್ದು ನನಗೆ ಒಂದು ಅನುಮಾನ ಉಂಟು. ಆದರೆ ನಾನು ಯಾರ ಹತ್ರ ಕೂಡ ಈ ರೀತಿ ಅಂದರೆ ನನ್ನ ಗಂಡನ ಜೀವ ಹೋಗಿ ಆಗಿದೆ. ಇದು ಮಗಳಿಗೋಸ್ಕರ ಇವತ್ತು ನಾನು ನ್ಯಾಯ ಬೇಡ್ತಾ ಇದ್ದೇನೆ. ನನ್ನ ಗಂಡನು ಕೂಡ ಮಗಳ ಜೊತೆ ಸೇರ್ಕೊಂಡು ಏನಾದರೂ ಮಾಡ್ಬೋದು ಅಂತ ನಾನು ಇದರ ನಂಬಿಕೆಯಲ್ಲಿ ನಾನಿದ್ದೇನೆ. ಅದರ ಬಗ್ಗೆ ನಾನು ಯಾರ ಹತ್ರ ಕೂಡ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೆ, ಇದು ಪಾಯ್ಸನ್ ಮಾಡಿ ನನ್ನ ಗಂಡನು ಕೊಂದಿದ್ದಾರೆ, ಅದೇನಂದ್ರೆ ಯಾರನ್ನೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ಸಾಕ್ಷಿಗಳನ್ನು ನಾಶ ಮಾಡಿದ್ದಾರೆ. ಅದೇ ತರ ಈಗ ಸ್ಲೋ ಪಾಯ್ಸನ್ ಕೊಟ್ಟು ಆ ತರ ಖಂಡಿತ ನನಗೆ ಪತಿಗೂ ಕೂಡ ಏನಾದ್ರು ಈಗ ಸಡನ್ ಆಗಿ ಅವರು ಹುಷಾರಿಲ್ದರೆ ನನ್ನ ಮನಸ್ಸಿಗೆ ಅದು ಬರ್ತಾ ಉಂಟು ಸರ್. ಯಾಕಂದ್ರೆ ನನಗೆ ಆಸ್ಪತ್ರೆ ಕರ್ಕೊಂಡು ಹೋಗ್ಲಿಕ್ಕೆ ಹೆದರಿಕೆ ಇತ್ತು. ನಾನು ಡಾಕ್ಟರ್ಸ್ಗಳನ್ನೆಲ್ಲ ಮಾತಾಡಿ ಕರ್ಕೊಂಡಿದ್ದೀನಿ, ಆದ್ರೂ ನನಗೆ ಧೈರ್ಯ ಇರಲಿಲ್ಲ. ಇವಾಗ ಸಡನ್ ಆಗಿ ಇವರಿಗೆ ಈ ರೀತಿ ಆಗಿದೆ ಅಂದ್ರೆ ಏನಾದರೂ ಮಾತ್ರೆ ಏನೋ ಪಾಯ್ಸನ್ ಮಾಡಿ ಸಾಯಿಸಿದ್ದಾರೆ ಅನ್ನೋಂತ ನನ್ನ ಮನಸ್ಸಲ್ಲಿ ಉಂಟು ಸರ್. ಏನ್ ಕಾಯಿಲೆ ಇತ್ತು, ಎಷ್ಟು ಸಮಯಕ್ಕೆ ಇದು ಗೊತ್ತಾಯ್ತು ಹುಷಾರಿಲ್ಲ ಅಂತ? ನಮಗೆ ಹೋದ ವರ್ಷದಲ್ಲಿ ಅವರಿಗೆ ಅಲ್ಸರ್ ಅಂತ ಇತ್ತು, ಅದರಲ್ಲಿ ಗುಣಮುಖರಾಗಿದ್ದಾರೆ. 2 ಲಕ್ಷ ಖರ್ಚು ಮಾಡಿ ಅದನ್ನು ಗುಣ ಮಾಡಿದ್ದೇವೆ ನಾವು. ಅದನ್ನೆಲ್ಲ ಆಪರೇಷನ್ ಮಾಡಿ ಮಾಡಿದ್ದೇವೆ. ಅವಾಗ ಹುಷಾರಾಗಿದ್ದಾರೆ. ಆ ನಂತರ ಕಿಡ್ನಿಯ ಅದು ಕೂಡ ಕಮ್ಮಿ ಆಗ್ತಾ ಬಂದಿದ್ದೆ. ಹುಷಾರಾಗಿದ್ರು, ಮನೆಯಲ್ಲಿ ಇದ್ರು, ಊಟ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ರು. ಮನಸ್ಸಿನಲ್ಲಿಂದ ಅವ್ರಿಗೆ ಕೊರಗಿತ್ತು. ಆಮೇಲೆ ಪುನಃ ವಾಂತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಾನು ವಾಂತಿ ಮಾಡುವ ಮುಂಚೆ ಹುಷಾರಾಗಿ ಇದ್ರು. ಮಾತ್ರೆ ಎಲ್ಲ ತುಂಬಾ ಮಾತ್ರೆ ಇತ್ತು. ಅದು ಯಾವ ರೀತಿಯಲ್ಲಿ ಮಾತ್ರೆ ಎಲ್ಲ ಕೊಡ್ತಾರೆ ನನಗೆ ಗೊತ್ತೇ ಇರಲಿಲ್ಲ. ನನಗೆ ಈ ರೀತಿ ಆದ ಮೇಲೆ ನನ್ನ ಗಂಡನಿಗೆ ಏನಾದರೂ ಪಾಯ್ಸನೆ ಕೊಟ್ಟು ಸಾಯಿಸ್ತಾರೆ ಅಂತ ಅನ್ನುವಂಥದ್ದು ನನಗೆ ಒಂದು ಅನುಮಾನ ಉಂಟು. ಆದರೆ ನಾನು ಯಾರ ಹತ್ರ ಕೂಡ ಈ ರೀತಿ ಅಂದರೆ ನನ್ನ ಗಂಡನ ಜೀವ ಹೋಗಿ ಆಗಿದೆ. ಇದು ಮಗಳಿಗೋಸ್ಕರ ಇವತ್ತು ನಾನು ನ್ಯಾಯ ಬೇಡ್ತಾ ಇದ್ದೇನೆ. ನನ್ನ ಗಂಡನು ಕೂಡ ಮಗಳ ಜೊತೆ ಸೇರ್ಕೊಂಡು
ಏನಾದರೂ ಮಾಡ್ಬೋದು ಅಂತ ನಾನು ಇದರ ನಂಬಿಕೆಯಲ್ಲಿ ನಾನಿದ್ದೇನೆ. ಅದರ ಬಗ್ಗೆ ನಾನು ಯಾರ ಹತ್ರ ಕೂಡ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೆ. ಇದು ಪಾಯ್ಸನ್ ಮಾಡಿ ನನ್ನ ಗಂಡನ್ನು ಕೊಂದಿದ್ದಾರೆ. ಅದೇನಂದ್ರೆ ಯಾರನ್ನೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ಸಾಕ್ಷಿಗಳನ್ನು ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ವಿಶೇಷ ಪ್ರತಿನಿಧಿ ಅರುಣ್, ಡೆಸ್ಕಿಂದ ನೇರ ಸಂಪರ್ಕದಲ್ಲಿ. ಅರುಣ್, ಕುಸುಮಾವತಿ ಅವರ ಹೇಳಿಕೆಗಳನ್ನು ಗಮನಿಸಿದ್ರಿ ನೀವು ಕೂಡ. ಸೌಜನ್ಯ ಪರವಾಗಿ ನ್ಯಾಯ ಕೇಳುವಂಥ ಹೋರಾಟಗಾರರು ಇದಕ್ಕೆ ಯಾಕೆ ನ್ಯಾಯ ಕೇಳಲಿಲ್ಲ ಒಂದು, ಈಗ ಸೌಜನ್ಯ ಅವರ ತಾಯಿ ಕೂಡ ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ ಅನ್ನುವಂಥದ್ದು ಮತ್ತೊಂದು. ಈಗ SIT ಟೀಮ್ ಒಂದು ನಂಬರನ್ನು ಡಿಸ್ಪ್ಲೇ ಮಾಡಿತ್ತು, ಹೆಲ್ಪ್ಲೈನ್ ನಂಬರು, ಅಲ್ಗಾದರೂ ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ಲ, ಡೈರೆಕ್ಟಾಗಿ ಹೋಗೋಕ್ಕಾಗಲಿಲ್ಲ ಅಂತಂದರೆ ಯಾಕೆ ಕೊಡಲಿಲ್ಲ? ನಿಜಕ್ಕೂ ಇದು ಗಂಭೀರವಾದಂಥ ವಿಚಾರ. ಅವರು ಆರೋಪ ಮಾಡ್ತಾ ಇರೋದು ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ. ಈಗ ಕಂಪ್ಲೇಂಟ್ ಆಗುತ್ತಾ, ತನಿಖೆ ಮಾಡ್ತಾರಾ? ಇದ್ರ ಬಗ್ಗೆ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ ಕಂಪ್ಲೇಂಟ್ ಆಗಬೇಕು ಅಂತ ಹೇಳಿ. ನಿಜ ಶರತ್, ಅತ್ಯಂತ ಗಂಭೀರವಾದಂಥ ವಿಷಯ ಇದು. ಬೇರೆ ಯಾರೋ ಈ ಆರೋಪ ಮಾಡಿದರೆ ಪರವಾಗಿರಲಿಲ್ಲ, ಸೌಜನ್ಯ ಅವರ ತಾಯಿ ಆರೋಪ ಮಾಡ್ತಿರೋದು. ಯಾರ ಬಗ್ಗೆ? ಸೌಜನ್ಯ ಅವರ ತಂದೆ ಚಂದಪ್ಪ ಗೌಡರ ಸಾವಿನ ಬಗ್ಗೆ ಅವರು ನೇರವಾದಂಥ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅತ್ಯಂತ ಗಂಭೀರವಾದ ವಿಷಯ. ಈ ವರ್ಷದ ಜನವರಿಯಲ್ಲಿ ಚಂದಪ್ಪ ಗೌಡರು ಮೃತಪಟ್ಟಿದ್ದು, ಅನಾರೋಗ್ಯದಿಂದ ಮೃತಪಟ್ಟಿದ್ರು, ಓಕೆ. ಆದರೆ ಅವಾಗಲೇ ಕುಸುಮಾವತಿಯವರಿಗೆ ಅನುಮಾನ ಬಂದಿತ್ತು ಅಂದರೆ ಆ ತಕ್ಷಣವೇ ಹೋಗಿ ಪೊಲೀಸರಲ್ಲಿ ಅವರು ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ವಾ? ಅನುಮಾನಾಸ್ಪದ ಸಾವು ಅಂತ ಗೊತ್ತಾದ ತಕ್ಷಣವೇ ಪೊಲೀಸರು ಸಹ ಮುಂದೆ ಬಂದು ತನಿಖೆ ಮಾಡ್ತಾ ಇದ್ರು. ಅದಕ್ಕಿಂತ ಹೆಚ್ಚಾಗಿ ಚಂದಪ್ಪ ಗೌಡರ ಮರಣೋತ್ತರ ಪರೀಕ್ಷೆ ಆಗಬೇಕಾಗಿತ್ತು. ಮರಣೋತ್ತರ ಪರೀಕ್ಷೆ ಆಗಿದೆಯಾ? ಕಂಪ್ಲೇಂಟೇ ಕೊಟ್ಟಿಲ್ಲ, ಇನ್ನು ಮರಣೋತ್ತರ ಪರೀಕ್ಷೆ ಇಲ್ಲಿಂದ ಆಗುತ್ತೆ. ಈಗ ನೋಡಿದ್ರೆ ಧರ್ಮಸ್ಥಳದಲ್ಲಿ ಮೃತಪಟ್ಟಂಥ ನೂರಾರು ಜನ ಅಥವಾ ಸಾವಿರಾರು ಜನ ಅನಾಮಿಕರು, ವಾರಸುದಾರರಿಲ್ಲದಂಥ ಜನಗಳ ಆ ಶವಗಳನ್ನು ಮತ್ತೆ ಮೇಲೆತ್ತಿ ಅವರಿಗೆಲ್ಲ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಡ್ತಾ ಇರುವಂಥ ಕುಸುಮಾವತಿಯವರು ಹಾಗೂ ಅವ್ರ ಜೊತೆಗಿರುವಂಥ ಮಹೇಶ್ ಶೆಟ್ಟಿ ತಿಮರೂಡಿಯವರು, ಗಿರೀಶ್ ಮಟ್ಟಣ್ಣನವರವರು, ಈ ಎಲ್ಲ ಗ್ಯಾಂಗ್ ಇದೆಯಲ್ಲ, ಇವ್ರು ಯಾಕೆ ದೂರು ಕೊಡಲಿಲ್ಲ? ಅನುಮಾನ ಇದೆ ಅಲ್ವಾ? ಅನುಮಾನ ಇದ್ದ ಮೇಲೆ ಅನುಮಾನಾಸ್ಪದ ಸಾವು, ನೇರವಾಗಿ ದೂರು ಕೊಡ್ಬೋದಾಗಿತ್ತು ಪೊಲೀಸರಿಗೆ. ಹೋಗಲಿ, ಮೊನ್ನೆ SIT ಪೊಲೀಸರು ಆ ಹೆಲ್ಪ್ಲೈನ್ ನಂಬರ್ನ ಡಿಸ್ಪ್ಲೇ ಮಾಡಿದ್ರು, ಅದಕ್ಕಾದರೂ ಹೋಗಿ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ವಾ? ಕಂಪ್ಲೇಂಟ್ ಕೊಡ್ತಾ ಇದ್ದಂತೆ ಈಗ ಹೇಗೆ ಧರ್ಮಸ್ಥಳದಲ್ಲಿ ನೂರಾರು ಶವಶೋಧಗಳನ್ನು ಮಾಡ್ತಾ ಇದ್ದಾರೋ, ಶವಗಳಿಗಾಗಿ ಹುಡುಕಾಟ ಮಾಡ್ತಾ ಇದ್ದಾರೋ, ಅದೇ ರೀತಿ ಚಂದಪ್ಪ ಗೌಡರ ಆ ಒಂದು ಸಮಾಧಿಯಾಗಿರುವಂಥ ಶವವನ್ನು ತೆಗೆದು ಮತ್ತೆ ಮರಣೋತ್ತರ ಪರೀಕ್ಷೆ ಮಾಡಿ ಆ ದೇಹಕ್ಕೆ ವಿಷಪ್ರಾಶನವಾಗಿತ್ತಾ ಅಂತ ಹೇಳಿ ಪತ್ತೆ ಹಚ್ಬೋದು, ಅವಕಾಶ ಇದೆ. DNA ಟೆಸ್ಟ್ ಮಾಡ್ಬೋದು. ಆ ದೇಹದಲ್ಲಿ ವಿಷದ ಅಂಶಗಳಿದ್ವಾ, ಮೂಳೆಯಲ್ಲೆಲ್ಲರೂ ವಿಷದ ಅಂಶಗಳು ಅಂಟ್ಕೊಂಡಿದ್ವಾ, ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಮಾಡ್ಬೋದು. ಹಾಗಾಗಿ ಈಗಲೂ ಕೂಡ ಕಾಲ ಮಿಂಚಿಲ್ಲ. ಕುಸುಮಾವತಿಯವರು SIT ಮುಂದೆ ಹೋಗಿ ಕಂಪ್ಲೇಂಟ್ನ ಲಾಡ್ಜ್ ಮಾಡಬೇಕಾಗತ್ತೆ. ಸತ್ಯಾಂಶ ಹೊರಗಡೆ ಬರಬೇಕು. ಇದನ್ನೇ ಇಡೀ ಧರ್ಮಸ್ಥಳದ ಸ್ಥಳೀಯರು, ಧರ್ಮಸ್ಥಳದ ಭಕ್ತಾದಿಗಳೆಲ್ಲ ಹೇಳ್ತಾ ಇದ್ದಾರೆ. ಯಾರ್ಯಾರಿಗೋ ನ್ಯಾಯ ಕೊಡಿಸೋದಕ್ಕೆ ಹೋರಾಡುವಂಥ ಮಹೇಶ್ ಶೆಟ್ಟಿ ತಿಮರೂಡಿಯವರು, ಕುಸುಮಾವತಿಯವರು, ಇವರೆಲ್ಲರೂ ಕೂಡ ಇದಕ್ಕೂ ಕೂಡ ನ್ಯಾಯ ಕೊಡಿಸೋದಕ್ಕೆ ಈಗ ಹೋರಾಡಬೇಕಾಗತ್ತೆ. ಜೊತೆಗೆ ಇಲ್ಲಿ ಇನ್ನೊಂದು ಅನುಮಾನ ಬರುತ್ತೆ. ನಿಜ, ಚಂದಪ್ಪ ಗೌಡರು ಅನಾರೋಗ್ಯ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಎಲ್ಲಿದ್ದರು? ಕುಸುಮಾವತಿಯವ್ರ ಜೊತೆಲೇ ಇದ್ದರು ಅಲ್ವಾ, ಮನೇಲೇ ಇದ್ರಲ್ವಾ? ಆಸ್ಪತ್ರೆಲಿದ್ದಾலும் ಇವರೇ ತಾನೇ ಅವ್ರನ್ನ ನೋಡ್ಕೊಳ್ತಾ ಇದ್ದಿದ್ದು. ಅವ್ರಿಗೆ ಕಾಲಕ್ಕೆ ಔಷಧ ಕೊಡ್ತಾ ಇದ್ದವ್ರು ಯಾರು? ಊಟ ಆಹಾರ ಕೊಡ್ತಾ ಇದ್ದಂಥವ್ರು ಯಾರು? ಬಹುಶಃ ನಾವು ಈ ಥರದ ಈ ಸ್ಲೋ ಪಾಯ್ಸನಿಂಗ್ ಅಥವಾ ಪಾಯ್ಸನಿಂಗ್ ಸಂದರ್ಭಗಳು ಸಾಕಷ್ಟು ನಾವು ನೋಡಿದ್ದೀವಿ. ಅದರಲ್ಲೆಲ್ಲ ಅವರ ಅತ್ಯಂತ ಸಮೀಪದ ಸಂಬಂಧಿಕರೇ ವಿಷಪ್ರಾಶನ ಮಾಡಿ ಹತ್ಯೆ ಮಾಡಿರುವಂಥ ಹಲವಾರು ಪ್ರಕರಣಗಳಿವೆ. ಇಲ್ಲೂ ಆ ಥರನೇ ಯಾಕೆ ಆಗಿರಬಾರ್ದು ಅನುಮಾನ. ಜೊತೆಗೆ ಸೌಜನ್ಯ ಹತ್ಯೆ ಪ್ರಕರಣದ ನಂತರ ಸಾಕಷ್ಟು ದುಡ್ಡು ಹರಿದು ಬರ್ತಾ ಇತ್ತಲ್ಲ, ಬಹುಶಃ ಈ ದುಡ್ಡಿಗಾಗೇನೆ ಏನಾದರೂ ಆ ಹೋರಾಟಗಾರರಲ್ಲಿ ಜೊತೆಗಿದ್ದವರು ಅಥವಾ ಸ್ವತಃ ಮನೆಯವರು, ಕುಟುಂಬಸ್ಥರು, ಸಂಬಂಧಿಕರು ಯಾಕೆ ಚಂದಪ್ಪ ಗೌಡರಿಗೆ ಸ್ಲೋ ಪಾಯ್ಸನ್ ಹಾಕಿರ್ಬೋದು ಅನುಮಾನ. ಇದು ನಾವು ಹೇಳ್ತಾ ಇರೋದಲ್ಲ, ಧರ್ಮಸ್ಥಳದ ಸ್ಥಳೀಯರು ಹೇಳ್ತಾ ಇರುವಂಥ ಮಾತು. ಅಂತ ಒಬ್ಬ ದಿಟ್ಟ ಹೋರಾಟಗಾರ ಮೃತಪಟ್ಟಿದ್ದಾರೆ, ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾರೆ. ಅದು ಅವ್ರ ಸ್ವತಃ ಅವರ ಪತ್ನಿಯೇ ಸ್ಲೋ ಪಾಯ್ಸನಿಂಗ್ ಆಗಿದೆ. ನಿಧಾನ ವಿಷವನ್ನು ಕೊಟ್ಟು ಒಂದು ಚೂರ್ಚುರೇ ವಿಷನ ಕೊಟ್ಟು ಅವ್ರನ್ನ ಸಾಯಿಸಿದ್ದಾರೆ, ಅಥವಾ ಓವರ್ ಡೋಸೇಜ್ ಮಾಡಿ ಸಾಯಿಸಿದ್ದಾರೆ, ಇನ್ನೇನೋ ಮಾಡಿದ್ದಾರೆ, ಔಷಧದಲ್ಲೇನೋ ಹೆಚ್ಚು ಕಮ್ಮಿ ಮಾಡಿದ್ದಾರೆ, ಅದರಿಂದ ಅವ್ರ ಸಾವಾಗಿದೆ ಅಂತಂದಾಗ ಅನುಮಾನಾಸ್ಪದ ಸಾವು. ಇದರ ತನಿಖೆ ಆಗಬೇಕು. ಈಗ SIT ತನಿಖೆ ನಡೀತಾ ಇದೆಯಲ್ಲ, ಆ SIT ತನಿಖೆ ಜೊತೆಗೆ ಇದು ಸೇರ್ಕೋಬೇಕಾಗುತ್ತೆ. ಅವ್ರಿಗೆ ಸ್ಲೋ ಪಾಯ್ಸನ್ ಕೊಟ್ಟವ್ರು ಯಾರು ಜಗತ್ತಿನ ಮುಂದೆ ಗೊತ್ತಾಗಲೇಬೇಕು. ಖಂಡಿತವಾಗಿ ತನಿಖೆಯನ್ನ SIT ಅವರು ಈ ಬಗ್ಗೆಯೂ ಕೂಡ ಗಮನ ಹರಿಸಬೇಕಾಗತ್ತೆ. ಶರತ್. ಎಸ್, ಥ್ಯಾಂಕ್ ಯು ಅರುಣ್ ಡೀಟೇಲ್ಸ್ಗಾಗಿ.